ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿಗಾಗಿ 2ರಿಂದ 3 ತಿಂಗಳುಗಟ್ಟಲೆ ನಮ್ಮ ಫಲಾನುಭವಿಗಳು ವೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಕೊನೆಯದಾಗಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತೂ ಇಂತೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟರು. ಸೊ ಇವಾಗ ಎಷ್ಟು ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗಿದೆ, ಎಷ್ಟು ಪರ್ಸೆಂಟ್ ಹಣ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮ್ಮ ಮಕ್ಕಳನ್ನ ಏನಾದರೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಸಬೇಕು ಅಂತ ಅಂದ್ರೆ ಈ ವರ್ಷ ಒಂದು ವಯೋಮಿತಿಯನ್ನ ಎಷ್ಟು ನಿಲ್ಲಿಸಿದ್ದಾರೆ, ಸೊ ನೆಕ್ಸ್ಟ್ ಇಂದ ಯಾವ ರೀತಿ ಇರುತ್ತೆ ರೂಲ್ಸ್ ಅನ್ನೋದ್ರ ಬಗ್ಗೆನೂ ಕೂಡ ಪುಟ್ಟದಾಗಿ ಒಂದು ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಫಲಾನುಭವಿಗಳು ತುಂಬಾನೇ ವೇಟ್ ಮಾಡ್ತಾ ಇದ್ರಿ ಅಂತ ಅಂದ್ರೆ ಜನವರಿ ತಿಂಗಳಿಂದನೂ ಕೂಡ ಇಲ್ಲಿ ವೇಟ್ ಮಾಡ್ತಾನೆ ಬರ್ತಿದ್ದಾರೆ. ಸೊ 18ನೇ ಕಂತಿನ ಹಣ ಏನು ಬಿಡುಗಡೆ ಮಾಡಿದ್ರು, ಕೊನೆಯದಾಗಿ ಒಂದು ಸ್ವಲ್ಪ ಜನಕ್ಕೆ ಬ್ಯಾಲೆನ್ಸ್ ಅನ್ನ ಉಳಿಸ್ಕೊಂಡ್ರು. ಅದನ್ನ ಬಿಟ್ರೆ ಫೆಬ್ರವರಿ ತಿಂಗಳಿಂದ ಆಲ್ಮೋಸ್ಟ್ 4 ತಿಂಗಳಿಂದ ಹಣ ಬಿಡುಗಡೆ ಮಾಡ್ತೀವಿ, ಸೊ ಈ ವಾರ ಬಿಡುಗಡೆ ಮಾಡ್ತೀವಿ, ನೆಕ್ಸ್ಟ್ ವಾರ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದ್ರು. ಬಟ್ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬಿಡುಗಡೆಯನ್ನ ಮಾಡಿರಲಿಲ್ಲ. ಮಹಿಳೆಯರು ಯಾವಾಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಾವು ಇವ್ರಿಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಹೇಳಿದ್ರು, ಸೊ ಅವಾಗ ಸರ್ಕಾರ ಎಚ್ಚೆತ್ಕೊಂಡು 3 ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದವರು ಇವಾಗ ಕೇವಲ 19ನೇ ಕಂತಿನ ಹಣ, ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಿರುವಂತದ್ದು. ಸೊ 20, 21ನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ, ಹಣ ಕೂಡ ಬಿಡುಗಡೆ ಆಗಿಲ್ಲ. ಯಾರು ಕೂಡ ಕ್ವೆಶ್ಚನ್ ಮಾಡೋದಕ್ಕೆ ಹೋಗ್ಲೇಬೇಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೇವಲ 19ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರುವಂತದ್ದು. ಸೊ ಮೊನ್ನೆ ಸಂಜೆಯಿಂದ ಬಿಡುಗಡೆ ಆಗಿದೆ ಅಂತ ಮಾಹಿತಿ ಬಂದಿದೆ, ಬಟ್ ಲೆಕ್ಕಕ್ಕೆ ನಿನ್ನೆಯಿಂದ ಅಂತಾನೆ ತೆಗೆದುಕೊಳ್ಳೋಣ. ಯಾಕೆಂತಂದ್ರೆ ನಿನ್ನೆ ಬೆಳಿಗ್ಗೆಯಿಂದನೇ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಎಷ್ಟು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಅಂದ್ರೆ 20% ಫಲಾನುಭವಿಗಳಿಗೆ ಇಲ್ಲಿ ಹಣ ಜಮಾ ಆಗಿರುವಂತದ್ದು ಅಷ್ಟೇನೆ. ಸೊ ನಿನ್ನೆ ನಾನು ಹಾಕಿದಂತಹ ವಿಡಿಯೋದಲ್ಲಿ ಇಬ್ರು ಮಾತ್ರ ನಮಗೆ ಹಣ ಬಂದಿದೆ ಅಂತ ಮೆಸೇಜ್ ಅನ್ನ ಮಾಡಿದ್ದಾರೆ. ಸೊ ಇನ್ನು ಉಳಿದವರೆಲ್ಲರೂ ಕೂಡ ಏನ್ ಮಾಡಿದ್ದಾರೆ, ಹಣ ಬಂದಿಲ್ಲ ಅಂತಾನೆ ಹೇಳಿರುವಂತವರು. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಿನ್ನೆ ವಿಡಿಯೋದಲ್ಲಿ ನೀವು ಚೆಕ್ಔಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇಬ್ರು ನಮಗೆ ಹಣ ಬಂತು ಅಂತ ಮೆಸೇಜ್ ಅನ್ನ ಹಾಕಿದ್ದಾರೆ. ಸೊ ಕೆಲವೊಂದು ಬೇರೆ ಚಾನಲ್ಗಳಲ್ಲೂ ಅಷ್ಟೇನೆ ಸ್ವಲ್ಪ ಜನ ಮಾತ್ರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಮೇಲೆ ಸರ್ಕಾರನ ನಂಬೋದಕ್ಕಿಂತ ಇಲ್ಲಿ ನಾವು ಫಲಾನುಭವಿಗಳ ಮಾತನ್ನೇ ನಂಬಬೇಕಾಗುತ್ತೆ. ಯಾಕೆಂತಂದ್ರೆ ಅವ್ರು ರಿಸೀವ್ ಮಾಡ್ಕೊಂಡು ಮೆಸೇಜ್ ಹಾಕಿದ್ದಾರೆ ಅಂತಂದ್ರೆ ಹಣ ಬಂದೇ ಬಂದಿರುತ್ತೆ ಅಲ್ವಾ. ಸೊ ಸರ್ಕಾರ ಇವತ್ತು ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ವಾರಕ್ಕೆ ಹಣವನ್ನು ಜಮಾ ಮಾಡ್ತಾರೆ. ಸೊ ಹಾಗಾಗಿ ಸರ್ಕಾರದ ಮಾತನ್ನ ನಂಬೋದಕ್ಕೆ ಆಗೋದಿಲ್ಲ. ಸೊ ಅವರು ಬಿಡುಗಡೆ ಆಗಿದೆ ಅಂತ ಹೇಳಿದ್ರು ಕೂಡ ಇಲ್ಲಿ ಫಲಾನುಭವಿಗಳು ನಮಗೆ ಕನ್ಫರ್ಮ್ ಮಾಡಿದ್ರೆ ಮಾತ್ರ ಹಣ ಬಿಡುಗಡೆ ಆಗಿದೆ ಅಂತ ನಮಗೂ ಕೂಡ ಕನ್ಫರ್ಮ್ ಆಗುವಂತದ್ದು. ಸೊ ಹಾಗಾಗಿ 19ನೇ ಕಂತಿನ ಒಂದೇ ಒಂದು ಕಂತಿನ ಹಣ ಮಾತ್ರ ಇಲ್ಲಿ ಜಮಾ ಆಗಿರುವಂತದ್ದು. ಸೊ ನಿಮಗೂ ಕೂಡ ಹಣ ಜಮಾ ಆಗುತ್ತೆ, ಕೇವಲ ಇನ್ನು 20% ಅಷ್ಟೇ. ಇನ್ನು ಸ್ಟಾರ್ಟಿಂಗ್ ಇನ್ನೇನು ವೀಕ್ ಒಳಗಡೆ ಎಲ್ರಿಗೂ ಕೂಡ ಜಮಾ ಆಗುತ್ತೆ. ಸೊ ಎಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತಂದ್ರೆ ಪ್ರತಿ ವಿಡಿಯೋದಲ್ಲೂ ಹೇಳೋ ರೀತಿ ಇದು ಜಿಲ್ಲೆವಾರು ಬಿಡುಗಡೆ ಆಗೋದಿಲ್ಲ, ರ್ಯಾಂಡಮ್ ಆಗಿ ಬಿಡುಗಡೆ ಆಗುತ್ತೆ. ಯಾವ ಜಿಲ್ಲೆ ಯಾವ ಮೂಲೆ ಫಲಾನುಭವಿಗಳು ಬೇಕಿದ್ರು ಇಲ್ಲಿ ರಿಸೀವ್ ಮಾಡ್ಕೋಬಹುದು. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ಸ್ವಲ್ಪ ದಿನ ನೀವು ಕೂಡ ವೇಟ್ ಮಾಡಿ, ಇನ್ನೇನು ವೀಕ್ ಒಳಗಡೆ ಎಲ್ರಿಗೂ ಕೂಡ ಜಮಾ ಆಗುತ್ತೆ. ನೀವು ಇವಾಗ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸೋದಕ್ಕೆ ಹೋಗ್ತೀರಾ ಅಲ್ವಾ. ಸೊ ಏನ್ ಮಾಡಿದ್ರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಸಬೇಕು ಅಂತ ಅಂದ್ರೆ 6 ವರ್ಷ ಕಂಪ್ಲೀಟ್ ಆಗಲೇಬೇಕು ಅನ್ನೋ ಒಂದು ರೂಲ್ಸ್ ಅನ್ನ ತೆಗೆದುಕೊಂಡು ಬಂದಿದ್ರಲ್ವಾ. ಸೊ 6 ವರ್ಷಕ್ಕೆ ಇನ್ನು ಒಂದು ವಾರ ಬ್ಯಾಲೆನ್ಸ್ ಇದೆ ಅಂತಂದ್ರೂ ಕೂಡ ಇಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ತಾ ಇರಲಿಲ್ಲ. ಯಾಕೆಂತಂದ್ರೆ ನೆಕ್ಸ್ಟ್ 10th ಆಗಿರ್ಬೋದು, PUC ಆಗಿರ್ಬೋದು, ಸೊ ಈ ರೀತಿ ಏನಾಗುತ್ತೆ ಅವಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಈ ವರ್ಷ ಆಲ್ಮೋಸ್ಟ್ 6 ಲಕ್ಷ ಮಕ್ಕಳು ಏನಿದ್ರು, ಸೊ ಆ ಒಂದು ಮಕ್ಕಳಿಗೆ ಏಜ್ ವೇರಿಯೇಷನ್ ಇದ್ದಿದ್ರಿಂದ ಸೊ ಸಡಿಲಿಕೆ ಮಾಡೋದಕ್ಕೋಸ್ಕರ ಪೇರೆಂಟ್ಸ್ ತುಂಬಾನೇ ಒತ್ತಾಯವನ್ನ ಮಾಡಿದ್ರು. ಸೊ ಹಾಗಾಗಿ 5.25-6 ಲಕ್ಷ ಮಕ್ಕಳೇನಿದ್ರು, ಸೊ ಅವ್ರಿಗೆ 5 ವರ್ಷ 5 ತಿಂಗಳಿಗೆ ನಿಲ್ಲಿಸಿದ್ರು ಅಂತಾನೆ ಹೇಳ್ಬೋದು. ಕೇವಲ ಈ ಒಂದು ವರ್ಷಕ್ಕೆ ಮಾತ್ರ ಅವ್ರಿಗೆ ಸಡಿಲಿಕೆಯನ್ನ ಕೊಟ್ಟಿರುವಂತದ್ದು. ನೆಕ್ಸ್ಟ್ ವರ್ಷದಿಂದ ಏನಾಗುತ್ತೆ, ಕಂಪಲ್ಸರಿಯಾಗಿ 6 ವರ್ಷ ಕಂಪ್ಲೀಟ್ ಆಗಿದ್ರೆ ಮಾತ್ರ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಮಕ್ಕಳಿಗೆ ಏನಾಗಿರುತ್ತೆ ಅಂತ ಅಂದ್ರೆ 5 ವರ್ಷ 9 ತಿಂಗಳು ತುಂಬಿರುತ್ತೆ, 5 ವರ್ಷ 10 ತಿಂಗಳು ತುಂಬಿರುತ್ತೆ, ಇನ್ನ 2 ತಿಂಗಳು ಬ್ಯಾಲೆನ್ಸ್ ಇರುತ್ತೆ ಅಷ್ಟೇನೆ. ಸೊ ಆ ರೀತಿ ಇದ್ರೂ ಕೂಡ ಏನಾಗುತ್ತೆ, ಇಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ಳೋದಿಲ್ಲ. ಏನಿದ್ರು ಕೂಡ 6 ವರ್ಷ ಕಂಪ್ಲೀಟ್ ಆಗಿ ಒಂದು ದಿನ ಆಗಿದ್ರು ಸಾಕು ಅವ್ರಿಗೆ ಅಡ್ಮಿಷನ್ ಮಾಡಿಸ್ಕೊಬಿಡ್ತಾರೆ. ಸೊ ಹಾಗಾಗಿ LKGಗೆ 4 ವರ್ಷ, UKGಗೆ 5 ವರ್ಷ, ಒಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ 6 ವರ್ಷ ಕಂಪ್ಲೀಟ್ ಆಗಿರಲೇಬೇಕು ನೆಕ್ಸ್ಟ್ ಇಯರ್ ಇಂದ. ಸೊ ಇವಾಗ ಮಾತ್ರ ಇವಾಗ ಏನು ಪೇರೆಂಟ್ಸ್ ಗಳು ಒತ್ತಾಯ ಮಾಡಿದ್ರು, ಸೊ ಅದಕ್ಕೆ ಮಾತ್ರ ಇವಾಗ ಏನ್ ಮಾಡಿದ್ರು, ರಿಲೀಸ್ ಅನ್ನ ಮಾಡಿದ್ರು ಅಂತ ಅಂದ್ರೆ ಸಡಿಲಿಕೆಯನ್ನ ಮಾಡಿದ್ರು ಏಜ್ ಅನ್ನ. ಸೊ ನೆಕ್ಸ್ಟ್ ಇಂದ ಇದೇ ರೀತಿ ಕಂಪಲ್ಸರಿಯಾಗಿ ಮಾಡ್ತೀವಿ ಅಂತ ಹೇಳಿದರೆ ಕೂಡ. ಅದು ಎರಡು ಮಾಹಿತಿಗಳು ತುಂಬಾನೇ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬಾಯ್.